ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಎಲ್ಲ ನನ್ನ ರೈತ ಬಾಂಧವರಿಗೆ, ಎಲ್ಲ ಷೇರುದಾರರಿಗೆ, ಕಾರ್ಮಿಕ ಬಂಧು ಬಾಂಧವರಿಗೆ ಮತ್ತು ನಮಗೆಲ್ಲರಿಗೂ ಆಶೀರ್ವಾದ ಮಾಡಿದಂಥ ಎಲ್ಲ ಮುಖಂಡರುಗಳಿಗೆ ಈ ಮೂಲಕ ನಾನು ಹೃದಯಪೂರ್ವಕವಾದಂಥ ಕೃತಜ್ಞತೆಯನ್ನ ಹೇಳಲಿಕ್ಕೆ ಬಯಸ್ತೇನೆ. ನಿನ್ನೆ ನಡೆದಂಥ ಈ ಒಂದು ಮಲಪ್ರಭಾ ಶುಗರ್ ಫ್ಯಾಕ್ಟರಿಯ ಪುನಶ್ಚೇತನ ಪ್ಯಾನೆಲ್ನಲ್ಲಿ 15 ಜನ ಸದಸ್ಯರನ್ನ ಅತ್ಯಂತ ಅಧಿಕ ಮತಗಳಿಂದ, ಅಧಿಕ ಅಂತರದಿಂದ ಆರ್ಶ್ ಕಳಿಸಿದ್ದಾರೆ. ನಮ್ಮ ಕಿತ್ತೂರು ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರ ನೇತೃತ್ವದಲ್ಲಿ, ವಿಧಾನ ಪರಿಷತ್ ಸದಸ್ಯನಾದಂಥ ಚನ್ನರಾಜ್ ಹಟ್ಟಿಹೊಳಿ ಅವರ ನೇತೃತ್ವದಲ್ಲಿ, ಅದೇ ರೀತಿ ಖಾನಾಪುರ ಶಾಸಕರಾದಂಥ ವಿಠಲ್ ಹಲ್ಗೇಕರ್ ಅವರ ನೇತೃತ್ವದಲ್ಲಿ ಎಲ್ಲರೂ ಸೇರ್ಕೊಂಡು ಮಲಪ್ರಭಾ ಶುಗರ್ ಫ್ಯಾಕ್ಟರಿಯನ್ನ ಮತ್ತೆ ಇತಿಹಾಸದ ಪುಟಗಳಲ್ಲಿ ಯಾವ ರೀತಿ ಒಂದು ಗತ ವೈಭವದಲ್ಲಿ ಇತ್ತೋ, ಹೈವೇ ಮೇಲೆ ಒಂದು ಸಮೃದ್ಧಿಯಿಂದ ತುಳ್ಕಾಡ್ತಾ ಇತ್ತೋ, ಇಡೀ ಏಷ್ಯಾ ಖಂಡದಲ್ಲಿ ನಂಬರ್ 1 ಶುಗರ್ ಫ್ಯಾಕ್ಟರಿ ಇತ್ತು, ಆ ರೀತಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪಣ ತೊಟ್ಟಿದ್ದೇವೆ. ಇನ್ನೊಮ್ಮೆ ತಮ್ಮ ಮುಖಾಂತರ ನನ್ನೆಲ್ಲರಿಗೂ ಕೃತಜ್ಞತೆಯನ್ನ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಬಹಳಷ್ಟು ನಷ್ಟದಲ್ಲಿದೆ ಬಹಳಷ್ಟು ಅದ್ರ ಮೇಲೆ ಸ್ಪರ್ಧೆ ಮಾಡ್ಲಿಕ್ಕೆ ಬೇಡಪ್ಪ, ಇಲ್ಲಿ ಸವಾಸನ ಬೇಡ ಅನ್ನೋ ರೀತಿ ಒಳಗೆ 200-300 ಕೋಟಿ ನಷ್ಟ. ಅದನ್ನ ಯಾವ ರೀತಿ ಪುನಶ್ಚೇತನ ಮತ್ತು ಏನ್ ಕನಸು ಇಟ್ಕೊಂಡಿರಿ ಅಂತ ನೋಡಿ, ತಮ್ಮ ತಪ್ಪು ಕಲ್ಪನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ಶುಗರ್ ಫ್ಯಾಕ್ಟರಿ ಅಂತಂದ್ರೆ ಒಂದು ಪ್ರತಿಷ್ಠೆ. ಇತಿಹಾಸದ ಪುಟದಲ್ಲಿ ತಾವು ನೋಡಿದ್ರೆ ಮಲಪ್ರಭಾ ಶುಗರ್ ಫ್ಯಾಕ್ಟರಿಯ ಶೇರ್ ಹೋಲ್ಡರ್ಸ್ ಅಂತಂದ್ರೆ ಅದೊಂದು ಪ್ರತಿಷ್ಠೆ ಆಗಿರುವಂತ ಒಂದು ದಿನಮಾನ. ಈ ಭಾಗದ ಜೀವನಾಡಿ. ನಾವೆಲ್ಲರೂ ಬಹಳಷ್ಟು ನಮ್ಮ ಜಿಲ್ಲೆಗೇನೆ ಮೊದಲ ಒಂದು ಶುಗರ್ ಫ್ಯಾಕ್ಟರಿ ಅಂತ ನಾವು ಹೇಳಲಿಕ್ಕೆ ಬಯಸ್ತೇವೆ. ರಾಜ್ಯದಲ್ಲಿನೇ ಅಷ್ಟೊಂದು ದೊಡ್ಡ ಶುಗರ್ ಫ್ಯಾಕ್ಟರಿ ಆಗಿರೋದೇ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ. ಯಾವ ಫ್ಯಾಕ್ಟರಿಗೆ ಸಾಲ ಇಲ್ಲ. 300 ಕೋಟಿ, 400 ಕೋಟಿ, 500 ಕೋಟಿ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಬೆಳಗಾವಿ ಜಿಲ್ಲೆಯಲ್ಲೇ ಸಾಲವನ್ನು ಹೊತ್ಕೊಂಡಿದ್ದಂಥವಿದಾವೆ. ಮಾಧ್ಯಮದವರು ಸ್ವಲ್ಪ ಕಣ್ಬಿಟ್ಟು ನೋಡ್ಬೇಕು. ನಮ್ಮ ಶುಗರ್ ಫ್ಯಾಕ್ಟರಿ ಕೂಡ ಏನು ನಿನ್ನೆ ರೈತರು ವಿಶ್ವಾಸವಿಟ್ಟು ನಮ್ಮನ್ನು ಗೆಲ್ಸಿದ್ದಾರೆ. 240 ಕೋಟಿನೂ 220 ಕೋಟಿ ಅಷ್ಟೇ ಸಾಲ ಇರೋದು. ಜಿಲ್ಲೆಯಲ್ಲಿ ಇನ್ನೂ 4-5 ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿದಾವೆ. ಅದ್ರ ಬಗ್ಗೆನೂ ತಾವು ಅವಲೋಕನ ಮಾಡಬೇಕು. ಆದ್ರೆ ನಮ್ಮ ಜವಾಬ್ದಾರಿ ಆ ಒಂದು ಸಾಲವನ್ನ ತೀರ್ಸೋದಾಗ್ಲಿ, ರೈತರ ಆಶಾ ಕಿರಣ, ರೈತರು ಏನ್ ವಿಚಾರ ಮಾಡಿ ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ರೈತರು ಏನ್ ಕನ್ಸನ್ನ ಕಂಡಿದ್ದಾರೆ, ನಾವೇನು ಪ್ರಣಾಳಿಕೆಯಲ್ಲಿ ಹೇಳಿದೆವೋ ಅದನ್ನೆಲ್ಲ ಮಾಡಬೇಕು. ಯಾಕಂತಂದ್ರೆ ಶುಗರ್ ಫ್ಯಾಕ್ಟರಿ 55 ವರ್ಷ ಹಿಂದಿನ ಒಂದು ಮಷಿನರಿ ಇರೋದ್ರಿಂದ ಮಾಡರ್ನೈಸೇಷನ್ ಮಾಡಬೇಕಾಗಿದೆ, ಎಕ್ಸ್ಪ್ಯಾನ್ಷನ್ ಮಾಡಬೇಕಾಗಿದೆ, ಡಿಸ್ಲರಿಯನ್ನ ಮಾಡಬೇಕಾಗಿದೆ, ಕೋ ಜನರೇಷನ್ ಮಾಡಬೇಕಾಗಿದೆ, ಜೊತೆಯಲ್ಲಿ ಕಾರ್ಮಿಕರಿಗೆ ಅನುಕೂಲ ಮಾಡಬೇಕಾಗಿದೆ, ರೈತರ ಆಸೆಗಳನ್ನ ಆಶೋತ್ತರಗಳನ್ನ ತೀರಿಸಬೇಕಾಗಿದೆ. ಸೊ ಎಲ್ಲ ನಿಟ್ಟಿನಲ್ಲಿ ಬಹಳ ಜವಾಬ್ದಾರಿಯಿಂದ, ಬಹಳ ಪ್ಲಾನ್ ಆಗಿ ಈ ಕೆಲಸವನ್ನ ನಾವು ಮಾಡಿದೆವು. ಇದು ಬಹಳಷ್ಟು ನಾನು ನಮ್ಮ ಕಿತ್ತೂರು ಶಾಸಕರಿಗೆ, ಖಾನಾಪುರ ಶಾಸಕರಿಗೆ, ಚನ್ನರಾಜ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಪೂರ್ವ ನಿಯೋಜಿತ ಬಹಳ ಒಳ್ಳೆ ರೀತಿಯಾಗಿ ಪ್ಲಾನ್ ಮಾಡಿ ನಮ್ಮ ಸಹಕಾರದೊಂದಿಗೆ ಅವರು ಯಶಸ್ವಿಯಾಗಿದ್ದಾರೆ. ಅವ್ರಿಗೆ ಸಂಪೂರ್ಣವಾದಂಥ ಸರ್ಕಾರದಿಂದ ಸಹಕಾರ ಇರಬಹುದು, ನನ್ನಿಂದ ಸಹಕಾರ ಇರಬಹುದು, ಸಂಪೂರ್ಣವಾದಂಥ ಸಹಕಾರವನ್ನು ನಾನು ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ. ಇನ್ನು 7 ದಿನ ಬೇಕಾಗುತ್ತೆ. 9ನೇ ತಾರೀಕಿಗೆ ಪ್ರಾಬಬ್ಲಿ ಎಲ್ಲ ಸದಸ್ಯರ ಒಮ್ಮತದ ಅಧ್ಯಕ್ಷ ಆಗ್ತಾರೆ. ಎಲ್ಲ ಹಿರಿಯರಿದ್ದಾರೆ, ಕೂತ್ಕೊಂಡು ಮಾತಾಡ್ತಾರೆ.